ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಮನೇಲೇ ಇರೋ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಹೇಗೆ ಪಾಯಸ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಐ ಥಿಂಕ್ ನೀವು ಅದನ್ನ ರೆಸಿಪಿ ಟ್ರೈ ಮಾಡ್ತೀರಾ ಅಂತ. ಇನ್ನೂ ಯಾರ್ಯಾರು ಲಾಸ್ಟ್ ವ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವೇ ಫಸ್ಟ್ ನನ್ನ ವೀಡಿಯೋನ ವ್ಯೂ ಮಾಡ್ಬೋದು. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಜೀವನದಲ್ಲಿ ಕಹಿನೂ ಇರುತ್ತೆ, ಸಿಹಿನೂ ಇರುತ್ತೆ, ದುಃಖನೂ ಇರುತ್ತೆ, ಸಂತೋಷನೂ ಇರುತ್ತೆ. ಎರಡೂ ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ದೇವರು ನಮಗೆ ಕೊಡಲಿ ಅಂತ ಬೇಡ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ಅಮ್ಮ ದೇವರಿಗೆಲ್ಲ ಪೂಜೆ ಮಾಡಿ ಅದು ಬ್ಲಾಗ್ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಬರ್ತಾ ಹೋಗುತ್ತೆ, ನೀವು ನೋಡ್ತಾ ಹೋಗಿ. ಇವಾಗಷ್ಟೇ ಅಮ್ಮ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಇವಾಗ ಹೂವು ಮತ್ತು ಮಾವಿನ ತೋರಣಕ್ಕೆ ಮಾವಿನ ಎಲೆ ತಗೊಂಡು ಬರ್ತಾ ಇದ್ದಾರೆ. ಇಲ್ಲಿ ನೋಡಿ ದೇವ್ರಿಗೆ ಪೂಜೆ ಆಗಿದೆ. ಇವಾಗ ಹೊರ್ಗಡೆ ಇರೋ ತೋರಣಕ್ಕೆ ಅಮ್ಮ ಡೆಕೋರೇಷನ್ ಮಾಡ್ತಿದ್ದಾರೆ. ನಮ್ಮಲ್ಲಿ ಆ್ಯಕ್ಚುಲಿ ಇವಾಗ ಭತ್ತದ ತೋರಣ ಹೊಸ್ದಾಗಿ ತಂದಿದ್ದಾರೆ. ಅದಕ್ಕೆ ಇವಾಗ ಫ್ಲವರ್ಸು ಸೈಡಲ್ಲಿ ಬೇವಿನ ಎಲೆ ಇಟ್ಟು ತುಂಬಾ ಚೆನ್ನಾಗಿ ಕಾಣ್ತಿದೆ ಟ್ರೆಡಿಷ್ನಲ್ ಆಗಿ. ನೀವೇ ನೋಡ್ತಾ ಇರ್ಬೋದು. ಇವಾಗ ಅಮ್ಮ ಬೇವು ಬೆಲ್ಲ ಮಾಡ್ತಾಯಿದ್ದಾರೆ. ನಮ್ಮ ಕೂರ್ಗ್ ಸೈಡಲ್ಲಿ ಹೇಗೆ ಮಾಡ್ತಾರೆ ಅಂತ ಅಮ್ಮ ಹೇಳ್ತಾರೆ ಇವಾಗ. ಏನೇನು ಹಾಕಿದ್ದೀರಮ್ಮ? ಬೆಲ್ಲ, ಬೇವು ಸೊಪ್ಪು, ಬಾಳೆಹಣ್ಣು, ತೆಂಗಿನಕಾಯಿ, ಮತ್ತು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈ ಥರ ಆಗುತ್ತೆ. ಒಂದೊಂದು ಸೈಡಲ್ಲಿ ಒಂದೊಂದು ಥರ ಬೇವು ಬೆಲ್ಲ ತಿಂತಾರೆ. ಕೂರ್ಗ್ ಸೈಡಲ್ಲಿ ಎಲ್ಲರ ಮನೇಲಿ ಇದೇ ಥರ ಮಾಡೋದಾ? ಇದೇ ಥರ ಮಾಡೋದು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಬಟ್ ನಮ್ಮ ಮನೆಯಲ್ಲಿ ಅಂದರೆ ಇಲ್ಲ ಆಲ್ಮೋಸ್ಟ್ ಎಲ್ಲರ ಮನೇಲಿ ಸೇಮ್ ಇದೇ ಥರ ಮಾಡ್ತಾರೆ. ಇದೆಲ್ಲ ಅಮ್ಮ ಸ್ವಲ್ಪ ಬೇವು ಕಮ್ಮಿ ಹಾಕಿದ್ದಾರೆ, ಯಾಕಂದರೆ ಶ್ರೇಯಾಂಶು ತಿನ್ನಬೇಕಲ್ಲ, ಕಹಿ ಆದರೆ ಅವ್ನು ತಿನ್ನೋದಿಲ್ಲ. ಹಾಗಾಗಿ ಅಮ್ಮ ಸ್ವಲ್ಪ ಬೇವು ಕಮ್ಮಿನೇ ಇರಲಿ ಅಂತ ಕಮ್ಮಿ ಹಾಕಿದ್ದಾರೆ. ಇದು ಈಗ ಮಾರ್ನಿಂಗ್ ಎದ್ದ ತಕ್ಷಣ ಅಮ್ಮ ಫ್ರೆಶ್ ಅಪ್ ಆಗಿ ಏನೇನು ಮಾಡಿದ್ರು ಅಂತ ನೋಡಿದ್ರಲ್ಲ. ಇವಾಗ ಅಮ್ಮ ಬೇವು ಬೆಲ್ಲಗೆ ರೆಡಿ ಮಾಡ್ತಾ ಇದ್ದಾರೆ. ಏನೇನು ಹಾಕಿದ್ದಾರೆ ಅಂತ ನಾನು ಶಾರ್ಟ್ಸಲ್ಲಿ ಮಾಡಿ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಅಮ್ಮ ಇವಾಗ ದೇವ್ರ ಹತ್ರ ನೈವೇದ್ಯಕ್ಕೆ ಇವಾಗ ಮಾಡಿರೋ ಬೇವು ಬೆಲ್ಲನಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಬಂದರು. ಇದು ಸ್ವಲ್ಪ ಹೊತ್ತು ನೈವೇದ್ಯ ಆದಮೇಲೆ ಎಲ್ಲರಿಗೂ ಕೊಡ್ತಾರೆ. ಇವಾಗ ಜಯಮ್ಮಾಯಿ ಮನೆಗೆ ಬೇವು ಬೆಲ್ಲ ತಗೊಂಡು ಬಂದಿದ್ದಾರೆ. ಅಮ್ಮಾಯಿ ಏನೇನು ಹಾಕಿ ಮಾಡಿದ್ರಿ ಬೇವು ಬೆಲ್ಲ? ಸೊಪ್ಪು, ಬೆಲ್ಲ, ತೆಂಗಿನಕಾಯಿ ಹಾಕಿ ಮಾಡಿದ್ದಾರೆ. ನಾನು ಹೇಳಿಲ್ಲ, ಎಲ್ಲರ ಮನೇಲೂ ಸೇಮ್ ಇಲ್ಲಿ ಅಲ್ಲ, ಎಲ್ಲರೂ ಸೇಮ್ ಮಾಡೋದಲ್ಲ ಈ ಥರನೇ ಅಮ್ಮಾಯಿ? ಹೌದು ಅಲ್ಲ, ಒಬ್ಬೊಬ್ಬರು ಆರ್ಟ್ಸ್ ಮಾಡ್ತಾರೆ. ಒಬ್ಬೊಬ್ರು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಕಡಲೆ ಬರುತ್ತಲ್ಲ, ನಿಮ್ಗೆ ಗೊತ್ತಾ? ಯಾವ ಕಡಲೆ ಹೇಳಿ? ಚಟ್ನಿಗೆ ಹಾಕ್ತಾರಲ್ಲ, ಉರಿ ಕಡಲೆ ಗೊತ್ತಾ? ಅದು ಪೌಡರ್ ಮಾಡಿ ಅದ್ರ ಜೊತೆ ಇದು ಸಕ್ಕರೆ ಹಾಕಿ ಅದನ್ನ ಕೊಡ್ತಾರೆ. ಹಂಗೆ ಅಲ್ಲೇ ನೀವು ಟೇಸ್ಟ್ ನೋಡಿ. ಈಗ ಅಮ್ಮಾಯಿದು ನಮ್ಮದು ಎಕ್ಸ್ಚೇಂಜ್ ಮಾಡ್ತಾ ಇರೋದು. ಹ್ಯಾಪಿ ಯುಗಾದಿ ಅಮ್ಮಾಯಿ. ಥ್ಯಾಂಕ್ ಯು. ಸ್ಟಾರ್ಟ್. ಹ್ಯಾಪಿ ಯುಗಾದಿ ಚೇಚಿ. ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು ಚೇಚಿ. ಅಮ್ಮಾಯಿ, ನೀವು ಇವಾಗ ಬೇವು ಬೆಲ್ಲ ಕೊಟ್ರಲ್ವಾ, ಅದು ಇವತ್ತು ಯುಗಾದಿ ಆಗಿದ್ರಿಂದ ಅದ್ರ ಬಗ್ಗೆ ಏನಾದರೂ ಒಂದು ಹೇಳಿ ಮಾತು. ಜೀವನದಲ್ಲಿ ಸಿಹಿನೂ ಕಹಿನೂ ಇರ್ತದೆ.
ಅಲ್ಲಿ ಎಲ್ಲರಿಗೆ ದೇವರು ಒಳ್ಳೇದು ಮಾಡಲಿ ಹಿಂಗೆ. ಹಾಂ ಓಕೆ. ಅಮ್ಮ ನೀವು ಸಿಹಿ ಕಹಿ ತಿಂದು ಒಳ್ಳೇದು ಮಾತಾಡಿ, ದೇವರು ಒಳ್ಳೇದು ಮಾಡಲಿ. ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪಲಾವ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಯುಗಾದಿ ಅಲ್ವಾ, ತುಂಬ ದಿನ ಆಯಿತು ಮನೇಲಿ ಪಲಾವ್ ಮಾಡಿ, ಹಾಗಾಗಿ ಇವತ್ತು ಪಲಾವ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಶ್ರೇಯಾಂಶ್, ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು. ಇವಾಗ ಎದ್ದಿದ್ದಾನೆ ಶ್ರೇಯಾಂಶ್. ನಾಲ್ಕು ಬರ್ತಿಡಿರ್ದೆ ಚಿರ್ಚೋಣಕ್ಕೆ ಅಚ್ಚ ಬನ್ನೇನೋಕೆ. ಇವಾಗ ಅಮ್ಮ ಶ್ರೇಯಾಂಶಿಗೆ ಬೇವು ಬೆಲ್ಲ ತಿನ್ನಿಸ್ತಾ ಇದ್ದಾರೆ. ಹೇಗಿದೆ ಸನ್ನಿ? ಹೇಗಿದೆ? ಚೆನ್ನಾಗಿದೆಯಾ? ಹ್ಞೂ ತಿನ್ನಿ. ಬಾಗಿಲಲ್ಲಿ ಬಂದು ಭತ್ತದ ತೋರಣ ಹಾಕಿದ್ದಾರೆ. ಹಾಗೆ ಸೈಡಲ್ಲಿ ಬೇವಿನೆಲೆ ದಾಸವಾಳ ಹೂವು ಇಟ್ಟು ಡೆಕೋರ್ ಮಾಡಿದ್ದಾರೆ. ಮತ್ತು ಹೊಸ್ಲಿಗೂ ಸಹ ದಾಸವಾಳ ಹೂವು ಇಟ್ಟಿದ್ದಾರೆ. ಮತ್ತು ಒಳಗೆ ಬಂದರೆ ದೇವ್ರ ರೂಮಲ್ಲಿ ನೀವು ನೋಡ್ತಾ ಇರ್ಬೋದು, ತೋರಣ ಹಾಗೆ ಬೇವಿನೆಲೆ ಹೂವು ಇಟ್ಟು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಮ್ಮ. ಮತ್ತು ಇವಾಗ ಬೆಳಗ್ಗೆ ದೀಪ ಹಚ್ಚಿದ್ದಾರೆ. ಆಲ್ರೆಡಿ ನಾನು ಲಾಸ್ಟ್ ಕ್ಲಿಪ್ಪಿಂಗಲ್ಲಿ ನೀವು ನೋಡಿರ್ಬೋದು ಅಮ್ಮ ಪೂಜೆ ಮಾಡ್ತಾ ಇದ್ದಿದ್ದು. ಚೆನ್ನಾಗಿ ಕಾಣ್ತಾ ಇದೆಯಾ? ನಮ್ಮದು ಸಿಂಪಲ್ ಆಗಿರೋದ್ರಿಂದ ಸಿಂಪಲ್ಲಾಗೆ ಚೆನ್ನಾಗಿ ಮಾಡಿದ್ದೀವಿ. ಶ್ರೇಯಾಂಶಿಂದು ಔಟ್ಫಿಟ್ ನೋಡಿ. ಎಲ್ಲಿ ಡ್ರೆಸ್ ತೋರಿಸಿ ಮಗನೆ. ನೋಡಿ ಶ್ರೇಯಾಂಶಿಂದು ಔಟ್ಫಿಟ್ ಚೆನ್ನಾಗಿದೆಯಾ? ಶ್ರೇಯಾಂಶಿಗೆ ಇಷ್ಟ ಆಯಿತಾ? ಏನದು? ಇವಾಗ ನೈಟ್ ಡಿನ್ನರಿಗೆ ಪ್ರಿಪೇರ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನೈಟಿಗೆ ಅನ್ನ ಮತ್ತು ರಸಮ್, ಹಪ್ಪಳ ಫ್ರೈ ಮಾಡೋಣ ಅಂತ. ರಸಮ್ ಆ್ಯಕ್ಚುಲಿ ಇದು ನಾನು ಅನುಷಕ್ಕನ ಹತ್ರ ಇವಾಗ ಕೇಳ್ಕೊಂಬಂದಿರೋ ರೆಸಿಪಿ. ಇದು ಅನುಷಕ್ಕಂದು ರೆಸಿಪಿ. ಸುಜಮ್ಮ ಮನೇಲೂ ಅವ್ರು ಇದೇ ರಸಮ್ ಮಾಡ್ತಿದ್ದಾರೆ, ನಾನು ಇಲ್ಲೇ ರಸಮ್ ಮಾಡ್ತಿದ್ದೀನಿ. ಅದಕ್ಕೆಲ್ಲ ಇವಾಗ ಪ್ರಿಪೇರ್ ಮಾಡಿಟ್ಕೊಂಡಿದ್ದೀನಿ, ತೋರಿಸ್ತೀನಿ ತಡೀರಿ. ಇಲ್ಲಿ ನಾನು 3 ಟೊಮೆಟೊನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಈ ಥರ ತೆಗೆದಿಟ್ಟು ಗ್ರೈಂಡ್ ಮಾಡ್ಕೊಳ್ಬೇಕು. ಮತ್ತು ಇದರಲ್ಲಿ ಪೆಪ್ಪರ್ ಮತ್ತು ಜೀರಿಗೆನ ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಂದರೆ ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಣಗಿದ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹುಣ್ಸೆಹಣ್ಣು ರಸ, ಇದಿಷ್ಟು ಯೂಸ್ ಮಾಡ್ಕೊಂಡು ಇನ್ನು ಆಯಿಲ್ ಸಾಸ್ ಎಲ್ಲ ಹಾಕ್ಕೊಂಡು ರಸಮ್ ಮಾಡ್ತೀನಿ. ಮತ್ತು ಇಲ್ಲಿ ಹೊರಗಡೆ ಬಂದರೆ ತೋರಿಸ್ತೀನಿ. ಇಲ್ಲಿ ಇವಾಗ ರೈಸ್ ಮಾಡ್ಕೊಳಕ್ಕೆ ಇಲ್ಲಿ ತಪ್ಪಲೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಇನ್ನು ಇದು ಕಾಯ್ತಿದ್ದಂಗೆ ಅಕ್ಕಿ ತಂದು ಹಾಕಿದ್ರೆ, ಇದು ಬಾಯ್ಲ್ಡ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಕ್ಕಿ ತಂದು ಹಾಕಿದ್ರೆ ರೈಸ್ ಕೂಡ ಮುಗಿಯುತ್ತೆ. ಓಕೆ, ಇವಾಗ ರಸಮ್ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟು ಬಾಣಲೆಯಲ್ಲಿ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಸಾಸಿವೆ ಈಗ ಸಿಗ್ತಿದೆ. ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಬ್ರೌನಿಶ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೀವು ನೋಡ್ತಿರ್ಬೋದು ಬೆಳ್ಳುಳ್ಳಿ ಬ್ರೌನ್ ಆಗಿದೆ. ಈಗ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತೆ ಸೌಟ್ ಮಾಡೋಣ. ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡೋಣ. ಇವಾಗ ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್, ನಾನೇ ಹಾಕ್ಕೊತಾ ಇರೋದು. ನೆಕ್ಸ್ಟ್ ಇವಾಗ ನಾನು ಟೊಮೆಟೊ ಪ್ಯೂರಿ ಏನು ಮಾಡ್ಕೊಂಡಿದ್ದೀನಿ, 3 ಟೊಮೆಟೊ ಹಾಕ್ಕೊಂಡು ಅದನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತು ಒಂದು 5 to 6 ಮಿನಿಟ್ಸ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊನ. ಇವಾಗ ಇದು ಸಾರು ಸ್ವಲ್ಪ ಕುದಿಯೋಕ್ಕಾಯ್ತು. ಇವಾಗ ನಾವು ಹುಣ್ಸೆಹಣ್ಣು ರಸ ಏನಿದೆ ಅದನ್ನ ಈ ಜಾರಿಗೆ ಹಾಕ್ಕೊಂಡಿದ್ದೆ, ಯಾಕಂದರೆ ಟೊಮೆಟೊ ಪ್ಯೂರಿ ಸ್ವಲ್ಪ ಇದ್ದಿದ್ದರಿಂದ ಅದನ್ನ ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ನಿಮಗೆ ಎಷ್ಟು ನೀರು ಬೇಕು, ತಿಕ್ನೆಸ್ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ವಾಟರ್ನ ಆ್ಯಡ್ ಮಾಡ್ಕೊಬೋದು. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ರಸಮ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕುದೀಲಿ. ನೀವು ಉಪ್ಪು ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಇದಕ್ಕೆ ನಾನು ಬೆಲ್ಲ ಆ್ಯಡ್ ಮಾಡ್ಕೊತಿದ್ದೀನಿ. ಇದು ಬೇಕಂದರೆ ಆಪ್ಷನಲ್, ನೀವು ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲ ಬೇಡ. ಇವಾಗ ಸಾರು ಕುದ್ದಿದೆ, ನೀವು ನೋಡ್ತಾ ಇರ್ಬೋದು.
ಇವಾಗ ನಾನು ಆವಾಗಲೇ ಪೆಪ್ಪರು ಜೀರಿಗೆನ ಡ್ರೈ ಫ್ರೈ ಮಾಡಿದ್ದೆ ಅಂತ ಹೇಳಿದೆ, ಅದನ್ನ ಚೆನ್ನಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಅದನ್ನ ಇದಕ್ಕೆ ಹಾಕೋಣ. ಇದು ಹಾಕ್ಕೊಂಡು ಲಾಸ್ಟ್ ಫೈನಲ್ ಟಚಪ್ಪಿಗೆ ನಾನು ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದು ಹಾಕಿ ಇನ್ನೊಂದು 2 ಮಿನಿಟ್ಸ್ ಕುದಿದ್ರೆ ಬಿಸಿ ಬಿಸಿಯಾದ ರಸಮ್ ರೆಡಿಯಾಗುತ್ತೆ. ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಅನುಷಕ್ಕನ ರಸಮ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಕಿವಿ ಮಾತು: ಜಗತ್ತು ಎಂದು ಓದಲಾಗದ ಪುಸ್ತಕ, ಬದುಕು ಎಲ್ಲವನ್ನು ಕಲಿಸುವ ಶಿಕ್ಷಕ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.